Welcome to Digital Learning, Department of Collegiate Education. Dear student, in this session I am going to continue the topic which I was covered in the earlier session, that is Memorandum of Association. In our previous session we knew something about the basic content concept of the Memorandum of Association. That is meaning, definition, importance, and the first two classes of Memorandum of Association, that is name class and registered office class. ಹಿಂದಿನ ಸೆಷನ್ನಲ್ಲಿ ನಾವು ಕಂಪನಿ ಮನವಿ ಪತ್ರದ ಅರ್ಥ, ಅದರ ವ್ಯಾಖ್ಯೆ ಮತ್ತು ಅದರ ಒಂದು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಮತ್ತು ಕಂಟೆಂಟ್ಸಲ್ಲಿ ಮೊದಲ ಎರಡು ಕಂಟೆಂಟ್ ನೇಮ್ ಕ್ಲಾಸ್ ಮತ್ತು ರಿಜಿಸ್ಟರ್ಡ್ ಆಫೀಸ್ ಕ್ಲಾಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಒಂದು ಸೆಷನಲ್ಲಿ ಅದರ ಮುಂದುವರಿದ ಒಂದು ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ. ದ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಟೋಟಲ್ ಇನ್ಕ್ಲೂಡ್ 7 classes. The third class of Memorandum of Association is ಆಬ್ಜೆಕ್ಟ್ ಕ್ಲಾಸ್. ಉದ್ದೇಶದ ಕಲಮು ಅನ್ನೋದು ಕಂಪನಿ ಮನವಿ ಪತ್ರದ 3ನೇ ಕಲಮಾಗಿದೆ. The object class of a company should be clearly state the objectives for which a company is proposed to be established. ಯಾವ ಒಂದು ಪ್ರಸ್ತಾಪಿತ ಉದ್ದೇಶಕ್ಕಾಗಿ ಕಂಪನಿಯನ್ನು ನಾವು ಪ್ರಾರಂಭ ಮಾಡ್ತಿದ್ದೀವಿ, ಸ್ಥಾಪನೆ ಮಾಡ್ತಿದ್ದೀವಿ, ಆ ಒಂದು ಅಂಶವನ್ನು ಈ ಒಂದು ಆಬ್ಜೆಕ್ಟ್ ಕ್ಲಾಸಲ್ಲಿ ಸೇರಿಸಿರಬೇಕು. Under section 4 subsection 1 of the Companies Act, object class is one of the important class in Memorandum of Association because it explain the object, or it explain or defines the extent of activities of a company, and the purpose of the object class is to enable the persons that is public to understand what are the activities proposed to be carried on by a company. ಈ ಒಂದು ಪ್ರಸ್ತಾಪಿತ ಕಂಪನಿ ಯಾವ ಪ್ರಸ್ತಾಪಿತ ಕಾರ್ಯಗಳನ್ನು ಅದು ಕೈಗೊಳ್ಳುತ್ತೆ, ಅದರ ಉದ್ದೇಶ ಏನು ಅಂತ ಯಾವುದೇ ಒಬ್ಬ ವ್ಯಕ್ತಿ ಮೆಮೊರೆಂಡಮ್ನ ನೋಡಿದ ಕೂಡಲೇ ಅವ್ರು ಏನು ಮಾಡ್ಬೋದು, ಅರ್ಥ ಮಾಡ್ಕೊಳ್ಬೋದು. ಎಕ್ಸಿಸ್ಟಿಂಗ್ ಕಂಪನಿ ಆಗಿದ್ದರೆ ಈ ಕಂಪನಿ ಏನು ಕೆಲಸ ಮಾಡ್ತಿದೆ, ಅದ್ರ ಉದ್ದೇಶ ಏನು ಅಂತೇಳಿ ನೋಡ್ಕೊಳ್ಬೋದು. ಆ್ಯಂಡ್ ಸೆಕ್ಷನ್ 4 subsection 1C of the Act state that every company must state in its memorandum the object for which the company is proposed to be incorporated. ಯಾವ ಉದ್ದೇಶಕ್ಕಾಗಿ, ಯಾವ ಪ್ರಸ್ತಾಪಿತ ಉದ್ದೇಶಕ್ಕಾಗಿ ಅದು ಎಸ್ಟಾಬ್ಲಿಷ್ ಆಗ್ತಿದೆ, ಸ್ಥಾಪನೆ ಆಗ್ತಿದೆ ಅನ್ನೋದನ್ನು ಅವರು ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಇಟ್ ಡಿಫೈನ್ಸ್ ಆ್ಯಂಡ್ ಕನ್ಫೈನ್ಸ್ ದ ಸ್ಕೋಪ್ ಆಫ್ ಆ್ಯಕ್ಟಿವಿಟೀಸ್ ಆಫ್ ಎ ಕಂಪನಿ. ಈ ಒಂದು ಕಲಮು ಕಂಪನಿಯ ಒಂದು ಕಾರ್ಯದ ವ್ಯಾಪ್ತಿ, ಕಂಪನಿ ಕಾರ್ಯದ ವ್ಯಾಪ್ತಿ ಎಷ್ಟು, ಅದು ಏನು ಮಾಡಬೇಕು, ಅದು ಏನು ಮಾಡಬಾರ್ದು ಅನ್ನೋ ಒಂದು ಮಾಹಿತಿಗಳನ್ನು ತೀರಾ ಸ್ಪಷ್ಟವಾಗಿ ಇದು ತಿಳಿಸ್ಕೊಡುತ್ತೆ. ಇಟ್ ಡಿಟರ್ಮೈನ್ಸ್ ಪವರ್ ಆಫ್ ದ ಕಂಪನಿ ಕೆನ್ ಎಕ್ಸೈಸ್ ವಿತ್ ರೆಸ್ಪೆಕ್ಟ್ ಟು ಔಟ್ಸೈಡರ್ಸ್. ಹೊರಗಿನ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳನ್ನು ನಡೆಸಬೇಕಾದ್ರೆ ಕಂಪನಿಗೆ ಏನು ಪವರ್ ಇದೆ, ಏನು ಅಧಿಕಾರ ಇದೆ ಅಂತಲೂ ನಾವು ಇದ್ರ ಮೂಲಕ ನಾವು ತಿಳ್ಕೊಳ್ಬೋದು. ಎ ಕಂಪನಿ ಇಸ್ ನಾಟ್ ಪರ್ಮಿಟೆಡ್ ಟು ಆ್ಯಕ್ಟ್ ಬಿಹೈಂಡ್ ದ ವೇರಿಯಸ್ ಆಬ್ಜೆಕ್ಟಿವ್ಸ್ ಸ್ಟೇಟೆಡ್ ಇನ್ ದ ಆಬ್ಜೆಕ್ಟ್ ಕ್ಲಾಸ್ ಆಫ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್. ಯಾವುದೇ ಒಂದು ಕಂಪನಿಯ ಮನವಿ ಪತ್ರದಲ್ಲಿ ಇಲ್ಲದೇ ಇರೋ ಒಂದು ಉದ್ದೇಶಕ್ಕಾಗಿ ಯಾವುದೇ ಕಾರಣಕ್ಕೂ ವ್ಯವಹಾರ ಮಾಡಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಅವ್ರು ಮಾಡಿದ್ರೂ ಅದು ಕಾನೂನಿಗೆ ವಿರುದ್ಧವಾಗಿದ್ದು, ಅವರ ಅಧಿಕಾರದ ಮಿತಿಗೆ ಮೀರಿದ್ದು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. that is the main important thing of object class, that is anything done beyond the powers of object class of Memorandum of Association is treated as void, and it is treated as ultra vires to the Memorandum of Association. ಯಾವುದೇ ಮೆಮೊರೆಂಡಮ್ ಆಬ್ಜೆಕ್ಟಿವಲ್ಲಿ ಇಲ್ಲದೇ ಇರೋ ಯಾವುದೇ ಕಾರ್ಯ ಮಾಡಿದ್ರೂ
ಅದು ಅಧಿಕಾರದ ವ್ಯಾಪ್ತಿಗೆ ಮೀರಿದ್ದು ಅಂತ ನಾವು ಪರಿಗಣಿಸ್ತೀವಿ. ಡಾಕ್ಟ್ರಿನ್ ಆಫ್ ದ ಅಲ್ಟ್ರಾ ವೈಸ್ ಅಂತೇಳಿ ಆ ಆ್ಯಕ್ಟನ್ನು ಪರಿಗಣಿಸ್ತೀವಿ. ದ ನೆಕ್ಸ್ಟ್ ಈಸ್ ಲೈಬಿಲಿಟಿ ಕ್ಲಾಸ್. The liability clause state or defines the liability of members of the company. ಕಂಪನಿಯ ಮೆಂಬರ್ಸ್ ಸದಸ್ಯರು ಅಥವಾ ಷೇರುದಾರರ ಒಂದು ಹೊಣೆಗಾರಿಕೆ ಎಷ್ಟಿದೆ, ಅವರ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನು ಇದು ತಿಳಿಸುತ್ತೆ. ಇನ್ ಕೇಸ್ ಆಫ್ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್, ದ ಲೈಬಿಲಿಟಿ ಆಫ್ ದ ಮೆಂಬರ್ ಈಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಅನ್ಪೇಯ್ಡ್ ಬ್ಯಾಲೆನ್ಸ್ ಟು ಬಿ ಪೇಯಬಲ್ ಆನ್ ದೇರ್ ಶೇರ್ ಹೋಲ್ಡಿಂಗ್ಸ್. ಒಬ್ಬ ಷೇರುದಾರ ತಾನು ಹೊಂದಿರುವ ಷೇರುಗಳ ಮೇಲೆ ಇನ್ನೂ ಎಷ್ಟು ಷೇರು ಹಣವನ್ನು ಅವನು ಕೊಡಬೇಕು ಟುವರ್ಡ್ಸ್ ಫೇಸ್ ವ್ಯಾಲ್ಯೂ ಆರ್ ಮಾರ್ಕೆಟ್ ಪ್ರೈಸ್ ಆಫ್ ದ ಕಂಪನಿ ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ. ದ ಲೈಬಿಲಿಟಿ ಆಫ್ ದ ಶೇರ್ ಹೋಲ್ಡರ್ ಈಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದ ಅನ್ಪೇಯ್ಡ್ ಬ್ಯಾಲೆನ್ಸ್ ಆನ್ ದೇರ್ ಶೇರ್ಸ್ ಎಲ್ಡ್ ಬೈ ದೆಮ್. ಅವರು ಏನು ಷೇರುಗಳನ್ನು ಹೊಂದಿದ್ದಾರೆ ಅದಕ್ಕೆ ಎಷ್ಟು ದುಡ್ಡನ್ನು ಮೌಲ್ಯವನ್ನು ಅಮೌಂಟನ್ನು ಅವರು ಪೇ ಮಾಡಬೇಕಾದ್ರೆ ಬಾಕಿಯನ್ನು ಕೊಡಬೇಕಾಗಿದೆ, ಅದಕ್ಕೆ ಸೀಮಿತವಾಗಿರುತ್ತೆ. ಇನ್ ಕೇಸ್ ಆಫ್ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ, ದ ಲಯಬಿಲಿಟಿ ಆಫ್ ಮೆಂಬರ್ಸ್ ಆಫ್ ದ ಕಂಪನೀಸ್ ಲಿಮಿಟೆಡ್ ಟು ದ ಅಮೌಂಟ್ ಗ್ಯಾರಂಟೀಡ್ ಬೈ ದೆಮ್. ಒಂದು ಕಂಪನಿ ಜವಾಬ್ದಾರಿ ಭರವಸೆಯಿಂದ ನಿಯಮಿತವಾದ ಕಂಪನಿಗಳಿಗೆ ಆ ಒಂದು ಕಂಪನಿ ಸದಸ್ಯರ ಎಷ್ಟು ಮೊತ್ತಕ್ಕೆ ಅವರ ಜವಾಬ್ದಾರಿ ಸೀಮಿತ ಆಗಿದೆ ಅಂದರೆ ಅವರು ಏನು ಅಮೌಂಟಿಗೆ ಭರವಸೆ ಕೊಟ್ಟಿರ್ತಾರೆ ಆ ಅಮೌಂಟ್ಗೆ ಅವರ ಜವಾಬ್ದಾರಿ ಸೀಮಿತವಾಗಿರುತ್ತೆ ಅಂತ ನಾವು ತಿಳ್ಕೊಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದಿಸ್ ಒನ್ ಕ್ಯಾಪಿಟಲ್ ಕ್ಲಾಸ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್, ಬಂಡವಾಳದ ಕಲಮು ಅಂತ ಹೇಳಿ ಕರಿತೀವಿ. And this class is included in case of company limited by share capital. Company limited by share capital memorandum ಅಲ್ಲಿ capital class ಇರುತ್ತೆ. The capital class is a class which state the maximum amount of capital can be raised or subscribed from the public by way of issue of shares to the public. ಸಾರ್ವಜನಿಕರಿಗೆ ಕಂಪನಿಯ ಷೇರುಗಳನ್ನು ನೀಡುವ ಮೂಲಕ ಸಾರ್ವಜನಿಕರಿಂದ ತಾನು ಸಂಗ್ರಹಿಸಬಹುದಾದ ಗರಿಷ್ಠ ಮಿತಿಯನ್ನು ನಾವು ಆಥರೈಸ್ಡ್ ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ರಿಜಿಸ್ಟರ್ಡ್ ಕ್ಯಾಪಿಟಲ್ ಬಿಕಾಸ್ of with this amount only, the amount mentioned in capital class of the memorandum only, the company will be registered after its approval. ಇದು ಅಪ್ರೂವಲ್ ಆದಮೇಲೆ ಈ ಒಂದು ಇದರಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಕ್ಯಾಪಿಟಲ್ನ ಆಥರೈಸ್ಡ್ ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಟು ಬಿ ಸಬ್ಸ್ಕ್ರೈಬ್ಡ್ ಫ್ರಮ್ ದ ಪಬ್ಲಿಕ್ ಅದನ್ನು ನಾವು ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಕ್ಯಾಪಿಟಲ್ ಒಳಗಡೆನೆ ವಿತಿನ್ ದಟ್ ಲಿಮಿಟ್ ಅದು ಇಶ್ಯೂ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ಇಫ್ ದ ಕಂಪನಿ ರಿಸೀವ್ ಮೋರ್ ಅಪ್ಲಿಕೇಶನ್ over and above the authorized number of shares, then it must reject the excess applications received from the public. ಸಾರ್ವಜನಿಕರಿಂದ ಅತಿ ಹೆಚ್ಚು ಷೇರುಗಳಿಗೆ ಷೇರು ಹಣ ಬಂದಿದ್ದರೆ ಅರ್ಜಿ ಬಂದಿದ್ದರೆ ಆಥರೈಸ್ಡ್ ಕ್ಯಾಪಿಟಲ್ ಕಮ್ಮಿ ಇದ್ದಾಗ the number of shares in excess of authorized share capital should be rejected and their money must be ಯೂಶಲಿ ರೀಫಂಡೆಡ್ ಬ್ಯಾಕ್. ಅದನ್ನು ಅವ್ರಿಗೆ ವಾಪಸ್ ನೀಡಬೇಕಾಗುತ್ತೆ, ರೀಫಂಡ್ ಮಾಡಬೇಕಾಗುತ್ತೆ ಅಂತ ನಾವು ಇಲ್ಲಿ ಅಂಶವನ್ನು ಗಮನಿಸ್ಕೊಳ್ಬೇಕು. ದ ಲಾಸ್ಟ್ ಈಸ್ ಅಸೋಸಿಯೇಷನ್ ಕ್ಲಾಸ್ ಆರ್ ಸಬ್ಸ್ಕ್ರೈಬರ್ಸ್ ಕ್ಲಾಸ್. ಸಬ್ಸ್ಕ್ರೈಬರ್ಸ್ ಕ್ಲಾಸ್ ಅಥವಾ ಅಸೋಸಿಯೇಷನ್ ಕ್ಲಾಸ್ ಅಂತ ಕರಿತೀವಿ. ವಂತಿಗೆದಾರರ ಕಲಮು ಅಂತ. ಯಾರು ಕಂಪನಿಗೆ ಒಂದು ಸಿಗ್ನೇಚರೀಸ್ ಟು ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆಗ್ತಾರೆ. ಇನ್ ಕೇಸ್ ಆಫ್ ಪಬ್ಲಿಕ್ ಕಂಪನಿ 7% ಬೇಕಾಗಿರುತ್ತೆ. ಇನ್ ಕೇಸ್ ಆಫ್ ಪ್ರೈವೇಟ್ ಕಂಪನಿ 2% ಬೇಕಾಗುತ್ತೆ. ದೇ ಆರ್ ಕಾಲ್ಡ್ ಸಬ್ಸ್ಕ್ರೈಬರ್ಸ್ ಟು ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ದೇ ಮಸ್ಟ್ ಸ್ಟೇಟ್ the number of shares they agreed to be taken in future. ಭವಿಷ್ಯದಲ್ಲಿ ಅವರು ತಾವು ಎಷ್ಟು ಷೇರುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಇಚ್ಛಿಸ್ತಾರೆ ಅನ್ನೋದನ್ನು ಹೇಳಬೇಕಾಗುತ್ತೆ.
ಮತ್ತು ಅವರು ಗ್ಯಾರಂಟಿ ಕೊಟ್ಟಿದ್ರೆ ಎಷ್ಟು ಮೌಲ್ಯದ ಗ್ಯಾರಂಟಿಯನ್ನು ಅವರು ಕೊಟ್ಟಿದ್ದಾರೆ ಅಂತಲೂ ತಿಳಿಸ್ಬೇಕಾಗುತ್ತೆ ಅಸೋಸಿಯೇಷನ್ ಕ್ಲಾಸಲ್ಲಿ. ಆ್ಯಂಡ್ ದ ಲಾಸ್ಟ್ ಕ್ಲಾಸ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಈಸ್ this one nomination clause or succession clause. It is applicable only for the one person company. ಏಕ ವ್ಯಕ್ತಿ ಕಂಪನಿಗಳಿಗೆ ಮಾತ್ರ ನಾಮಿನೇಷನ್ ಕ್ಲಾಸ್ ಇರುತ್ತೆ. ನಮಗೆ ಗೊತ್ತಿರೋ ಹಾಗೇ ಒನ್ ಪರ್ಸನ್ ಕಂಪನಿ ಇಸ್ ಎ company with only one member. In order to not to disturb the business of the company due to the illness or death, retirement, etc., one person must be nominated by the one member of the company. ಅವ ಏಕ ಸದಸ್ಯ ಏನಿರ್ತಾನೆ, ಏಕ ವ್ಯಕ್ತಿ ಏನಿರ್ತಾನೆ, ಅವನು ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಮಾಡುತ್ತೆ. ಅದರಲ್ಲಿ ಒಂದು ವೇಳೆ ನಾನು ಮಾಡಲಿಲ್ಲ ಅಂದರೆ ಈ ಒಂದು ಕೆಲಸವನ್ನು ನನ್ನ ನಾಮಿನಿ ಉತ್ತರಾಧಿಕಾರಿ ಅಥವಾ ನಾಮಿನಿ ಯಾರಿರ್ತಾರೆ ಅವರು ಇದನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಸೈನ್ ಮಾಡಿರ್ತಾನೆ. ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ದ ಒನ್ ಪರ್ಸನ್ ಕಂಪನಿ. ಒನ್ ಪರ್ಸನ್ ಕಂಪನಿಗೆ ಮಾತ್ರ ಅದು ಅನ್ವಯ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈಸ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಮನವಿ ಪತ್ರದ ವ್ಯಾಪ್ತಿಯಲ್ಲಿಲ್ಲದ ಒಂದು ಕಾರ್ಯಗಳು ಮಾಡಿದಾಗ ಅದಕ್ಕೆ ಒಂದು ತತ್ವ ಇದೆ, ಡಾಕ್ಟ್ರಿನ್ ಆಫ್ ಅಲ್ಟ್ರಾ ವೈಸ್ ತತ್ವ ಅಂತ ಹೇಳಿ ನಾವು ಕರಿತೀವಿ. ಅದೇನು ಅಂತೇಳಿ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ದ ಅಲ್ಟ್ರಾ ವೈಸ್ ಈಸ್ ಎ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ಬಿಯಾಂಡ್ ದ ಪವರ್. ಅಂದರೆ ಅಧಿಕಾರವನ್ನು ಮೀರಿ ಆಗೋ ಅಂಥದ್ದು ಅನ್ನೋ ಅರ್ಥವನ್ನು ಕೊಡುತ್ತೆ. ಇದು ಲ್ಯಾಟಿನಿಂದ ಬಂದಿದೆ ಈ ಎರಡೂ ಪದಗಳ ಒಟ್ಟಾರೆ ಅರ್ಥ ಬಿಯಾಂಡ್ ದ ಪವರ್ ಅಂತೇಳಿ. ದೇರ್ಫೋರ್ ಎನಿ ಆ್ಯಕ್ಟ್ ಡನ್ ಬಿಯಾಂಡ್ ದ ಅಥಾರಿಟಿ ಆರ್ ಬಿಯಾಂಡ್ ದ ಪವರ್ ಆಫ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಈಸ್ ಕಾಲ್ಡ್ ಅಲ್ಟ್ರಾ ವೈಸ್ ಆ್ಯಕ್ಟ್. ಯಾವ ಒಂದು ಆ್ಯಕ್ಟ್ಗಳು ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಇಲ್ವೋ, ಅದು ಸ್ಕೋಪಲ್ಲಿ ಇಲ್ವೋ, ಅವುಗಳನ್ನು ನಾವೇನಂತ ಕರಿತೀವಿ, ಅಲ್ಟ್ರಾ ವೈಸ್ ಆ್ಯಕ್ಟ್ ಅಂತೇಳಿ ಕರಿತೀವಿ. ಅಲ್ಟ್ರಾ ವೈಸ್ ಆ್ಯಕ್ಟ್ ಈಸ್ ಆ್ಯಕ್ಚುಲಿ ವಾಯ್ಡ್ ಅಬ್ ಇನಿಷಿಯೋ ಆ್ಯಂಡ್ ಫೋರ್ಬಿಡನ್ ಬೈ ದ ಲಾ. ಪ್ರಾರಂಭದಿಂದಲೂ ಇದು ಈ ರೀತಿಯ ಆ್ಯಕ್ಟ್ಗಳು ಕಾನೂನಿಗೆ ವಿರುದ್ಧವಾದ ಒಂದು ಆ್ಯಕ್ಟ್ ಆಗಿರುತ್ತೆ ಮತ್ತು ಇವುಗಳನ್ನು ನಿರ್ಬಂಧಿಸುತ್ತೆ, ಸರ್ಕಾರ ನಿರ್ಬಂಧಿಸುತ್ತೆ. ಎನಿಥಿಂಗ್ ಡನ್ ಬಿಯಾಂಡ್ ದ ಪವರ್ ಆರ್ ಸ್ಕೋಪ್ ಆಫ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಈಸ್ ಕಾಲ್ಡ್ ಅಲ್ಟ್ರಾ ವೈಸ್ ಆ್ಯಂಡ್ they are void. Ultra vires act can be restrained by the shareholder through injunction order of the court ಮೂಲಕ ಇಂಜೆಕ್ಷನ್ ಆರ್ಡರ್ನ ತಗೊಂಡು ಆ ಒಂದು ಅಲ್ಟ್ರಾ ವೈಸ್ ಆ್ಯಕ್ಟನ್ನು ಶೇರ್ ಹೋಲ್ಡರ್ಸು ರಿಸ್ಟ್ರೈನ್ ಮಾಡ್ಬೋದು ಅಂತ ಒಂದು ಪ್ರಾವಿಷನ್ಸ್ ಇದೆ. The directors of the company personally liable for ultra wise act at the company. ಕಂಪನಿಯ ನಿರ್ದೇಶಕರು ಅಥವಾ ಕಂಪನಿಯ ನಿರ್ದೇಶಕರ ಮಂಡಳಿಯ ಸದಸ್ಯರು ಅಲ್ಟ್ರಾ ವೈಸ್ ಆ್ಯಕ್ಟಿಗೆ ಪೂರ್ಣ ಪ್ರಮಾಣದಲ್ಲಿ ಜವಾಬ್ದಾರರಾಗ್ತಾರೆ. There are certain exception to the rule of ultra wise. It includes an act of intra vires within the scope of the memorandum of association of the company. ಕಂಪನಿಯ ಉದ್ದೇಶದ ಒಳಗಡೆ ಇದೆ, ಬಟ್ ಅದನ್ನು ನೀಟಾಗಿ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ಅಂದ್ರೂ ಕೂಡ ದ ಆ್ಯಕ್ಟ್ ಆಫ್ ಇಂಟ್ರಾ ವೈಸ್ ವಿತಿನ್ ದ ಸ್ಕೋಪ್ ಆಫ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಈಸ್ ಒನ್ ಆಫ್ ದ ಎಕ್ಸೆಪ್ಷನ್. ದ ನೆಕ್ಸ್ಟ್ ಒನ್ ಈಸ್ alteration of memorandum of association to include the future ultra wise act. ಈ ದಿನ ಅಲ್ಟ್ರಾ ವೈಸ್ ಆ್ಯಕ್ಟ್ ಆಗಿದೆ, ನೆಕ್ಸ್ಟ್ ವೀಕಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ಇರ್ತೀವಿ. ಇನ್ನು ನೆಕ್ಸ್ಟ್ ವೀಕ್ ಆದಮೇಲೆ ಆ ಆ್ಯಕ್ಟ್ ಏನಾಗುತ್ತೆ, ಇಂಟ್ರಾ ವೈಸ್ ಅಂತಲೇ ಕರಿತೀವಿ, ವ್ಯಾಲಿಡ್ ಆಗಿರುತ್ತೆ ಅದು. ಅಲ್ಟ್ರಾ ವೈಸ್ ಆ್ಯಕ್ಟು ಅದಕ್ಕೆ ಒಂದು ಒಪ್ಪಿಗೆ ಸಿಗೋದಕ್ಕಿಂತ ಮುಂಚೆ ಅದನ್ನು ನಾವು ಹಾಗೆ ಪರಿಗಣಿಸೋಕ್ಕಾಗಲ್ಲ. And it is not applicable for doctrine of the property acquired by using the ultra vires principle, debt borrowed based on the principle of doctrine of ultra vires,
ಆ್ಯಂಡ್ ಇಂಡಿಪೆಂಡೆಂಟ್ ರೈಟ್ಸ್. ಈ ಒಂದು ಸಂದರ್ಭಗಳಲ್ಲಿ ಡಾಕ್ಟ್ರೈನ್ ಆಫ್ ಅಲ್ಟ್ರಾ ವೈಸ್ ಕಾನ್ಸೆಪ್ಟು ಅಪ್ಲಿಕಬಲ್ ಆಗಲ್ಲ. ಹೆಚ್ಚಿನ ಒಂದು ರೀಡಿಂಗಾಗಿ ಅಂದರೆ ಓದಿಗಾಗಿ ಫಾರ್ ಫರ್ದರ್ ರೀಡಿಂಗ್ಸ್ ನೀವು ಈ ಒಂದು ಟೆಕ್ಸ್ಟ್ ಬುಕ್ಕುಗಳನ್ನು ಓದಿ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹ್ಯಾಪಿ ಲರ್ನಿಂಗ್.